ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ವರ್ಷದ ಮೊದಲ ಅಮಾವಾಸ್ಯೆಯ ದಿನದಿಂದ ನೋಡಲಿದ್ದೀರಿ. ಅಂದರೆ ಸ್ನೇಹಿತರೆ, ಮೌನಿ ಅಮಾವಾಸ್ಯೆ ಜನವರಿ 18ನೇ ತಾರೀಕಿಗೆ ವರ್ಷದ ಮೊದಲ ಅಮಾವಾಸ್ಯೆ ಮತ್ತು ವರ್ಷದ ಕೊನೆಯ ಅಮಾವಾಸ್ಯೆ ಸಾಕಷ್ಟು ಶಕ್ತಿಶಾಲಿ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ಈ ಕಾರಣದಿಂದ ತುಲಾರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇದು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಸ್ಥಿತಿಯಿಂದನೂ ಕೂಡ ಆಗಬಹುದು ಸ್ನೇಹಿತರೆ. ಈ ಸಮಯದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತುಲಾರಾಶಿಯವರಿಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ತುಲಾರಾಶಿ ಭವಿಷ್ಯ ಜನವರಿ 2026ರಲ್ಲಿ ಸ್ನೇಹಿತರೆ, ತುಲಾರಾಶಿಯ ಗ್ರಹ ಸ್ಥಿತಿಗಳು ಜನವರಿ 2026ರಲ್ಲಿ ಹೇಗಿರಲಿದೆ ಅಂದರೆ, ಬುಧ ಧನುರಾಶಿಗೆ 3ನೇ ಮನೆಗೆ ಮಕರದಲ್ಲಿ 4ನೇ ಮನೆಯಿಂದ ಜನವರಿ 17ರಂದು ಸಂಚಾರವನ್ನು ಮಾಡಲಿದ್ದಾರೆ. ಇನ್ನು ಗುರು ಮಿಥುನದಲ್ಲಿ 9ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ಶನಿ ಮೀನದಲ್ಲಿ 6ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ರಾಹು ಕುಂಭದಲ್ಲಿ 5ನೇ ಮನೆಯಲ್ಲಿ, ಕೇತು ಸಿಂಹದಲ್ಲಿ 11ನೇ ಮನೆಯಲ್ಲಿ. ಇದು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳಬಹುದು. ಹಾಗಿದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ತುಲಾರಾಶಿಯವರಿಗೆ ಜನವರಿ 2026 ಮಾಸಿಕ ರಾಶಿ ಭವಿಷ್ಯ ಹೇಗಿರಲಿದೆ, ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ನೋಡೋದಾದರೆ, ಜನವರಿ ತಿಂಗಳು ವೇಗವಾಗಿ ಪ್ರಾರಂಭವಾಗುತ್ತದೆ. ತುಲಾರಾಶಿಯವರಿಗೆ ನಿಮ್ಮ ಮನಸ್ಸು ಸಕ್ರಿಯವಾಗಿರುತ್ತದೆ ಮತ್ತು ನೀವು ಅನೇಕ ಸಣ್ಣ ಕಾರ್ಯಗಳು, ಕರೆಗಳು, ಕಿರು ಪ್ರಯಾಣಗಳು ಮತ್ತು ಯೋಜನೆಯನ್ನು ನಿಭಾಯಿಸಬಹುದು. ನಾನು ಸಾಕಷ್ಟು ಮಾಡುತ್ತಿದ್ದೇನೆ, ಆದರೆ ನನ್ನ ಮನಸ್ಸು ಇನ್ನೂ ನೆಲೆಗೊಂಡಿಲ್ಲ, ನನ್ನ ಜೀವನ ಇನ್ನೂ ನೆಲೆಗೊಂಡಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು ಸ್ನೇಹಿತರೆ. ಅದು ಎಲ್ಲರಿಗೂ ಇದ್ದೇ ಇರುತ್ತದೆ. ಜನವರಿ 18ನೇ ತಾರೀಕು ಅಮಾವಾಸ್ಯೆಯ ದಿನದಿಂದ ನಿಮ್ಮ ಗಮನವು ಮನೆ, ಕುಟುಂಬ, ಸೌಕರ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಕಡೆಗೆ ಬಲವಾಗಿ ಬದಲಾಗುತ್ತದೆ. ಗದ್ದಲಕ್ಕಿಂತ ಶಾಂತಿಯನ್ನು ನೀವು ಬಯಸಬಹುದು. ನಿಮ್ಮ ಜೀವನವನ್ನು ಒಳಗಿನಿಂದ ಮರುಸಂಘಟಿಸಲು ನೀವು ಬಯಸಬಹುದು. 9ನೇ ಮನೆಯಲ್ಲಿರುವಂತಹ ಗುರು ಮಾರ್ಗದರ್ಶನ, ಆಶೀರ್ವಾದ, ಹಿರಿಯರ ಮೂಲಕ ಅದೃಷ್ಟ ಮತ್ತು ಕಲಿಕೆಯನ್ನು ಬೆಂಬಲಿಸುತ್ತಾರೆ. 6ನೇ ಮನೆಯಲ್ಲಿರುವಂತಹ ಶನಿ ಶಿಸ್ತನ್ನು ನೀಡುತ್ತಾರೆ. ಇದು ಅಡೆತಡೆಗಳನ್ನು ಗೆಲ್ಲಲು ಸಹಾಯವನ್ನು ಮಾಡುತ್ತದೆ, ಆದರೆ ದಿನಚರಿಯನ್ನು ಸಹ ಬಯಸುತ್ತದೆ. ಈ ತಿಂಗಳು ನಿಮ್ಮ ಬಾಹ್ಯ ಜೀವನ ಸುಗಮವಾಗಲು ಆಂತರಿಕ ಸ್ಥಿರತೆಯನ್ನು ನಿರ್ಮಿಸುವ ಸಮಯ ಅಂತಲೇ ಹೇಳ್ಬೋದು. ಇದು ಒಟ್ಟಾರೆಯಾಗಿ ತುಲಾರಾಶಿಯವರ ಭವಿಷ್ಯ ಹೀಗಿರಲಿದೆ. ಅಮಾವಾಸ್ಯೆಯ ದಿನದಿಂದ ಯಾವುದರ ಬಗ್ಗೆ ಹೆಚ್ಚಿಟ್ಕೊಳ್ಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ವೃತ್ತಿ ಬಗ್ಗೆ, ಉದ್ಯೋಗದ ಬಗ್ಗೆ, ಹಣಕಾಸಿನ ಬಗ್ಗೆ. ಮೊದಲನೇದಾಗಿ ಹಣಕಾಸಿನ ಬಗ್ಗೆ ಹೇಳೋದಾದರೆ, ತುಲಾರಾಶಿಯವರಿಗೆ ಜನವರಿ 18ನೇ ತಾರೀಕಿಂದ ಹಣಕಾಸಿನ ವಿಷಯಗಳು ನಿರ್ವಹಿಸಬಲ್ಲವು. ಆದರೆ ತಿಂಗಳ ಮಧ್ಯದ ನಂತರ ಮನೆಯ ಖರ್ಚುಗಳು ಹೆಚ್ಚಾಗಬಹುದು. ನಿಮ್ಮಲ್ಲಿ ಕೆಲವರು ರಿಪೇರಿ, ಪೀಠೋಪಕರಣಗಳು, ಸ್ಥಳಾಂತರ ಯೋಜನೆ ಅಥವಾ ಕುಟುಂಬದ ಸೌಕರ್ಯಕ್ಕಾಗಿ ಖರ್ಚು ಮಾಡಬೇಕಾಗಿ ಬರಬಹುದು. ಭಾವನಾತ್ಮಕ ಖರ್ಚುಗಳನ್ನು ತಪ್ಪಿಸಿ. 5ನೇ ಮನೆಯಲ್ಲಿರುವಂತಹ ರಾಹು ಬಯಕೆಯ ಖರೀದಿಗಳನ್ನು ಪ್ರಚೋದಿಸಬಹುದು. ಮನೋರಂಜನೆ, ಮಕ್ಕಳ ಬೇಡಿಕೆಗಳು, ಐಷಾರಾಮಿ ಮತ್ತು ಆನ್ಲೈನ್ ಶಾಪಿಂಗ್, ಬಟ್ಟೆ, ಇನ್ನು ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ನೀವು ಇದನ್ನು ನಿಯಂತ್ರಿಸಿದರೆ ಉಳಿತಾಯ ಸುಧಾರಿಸುತ್ತದೆ. ಈ ತಿಂಗಳು ಖರೀದಿ ಮಾಡುವುದಕ್ಕೆ ಸೂಕ್ತವಲ್ಲ ಸ್ನೇಹಿತರೆ. ಗುರು ಬುದ್ಧಿವಂತ ನಿರ್ಧಾರಗಳು ಮತ್ತು ಆಶೀರ್ವಾದಗಳನ್ನು ಬೆಂಬಲಿಸುತ್ತಾರೆ. ನಿಮ್ಮಲ್ಲಿ ಕೆಲವರು ಹಿರಿಯರು, ಮಾರ್ಗದರ್ಶಕರು ಅಥವಾ ಅದೃಷ್ಟದ ಅವಕಾಶದಿಂದ ಬೆಂಬಲವನ್ನು ಪಡೆಯಬಹುದು. ಅದು ನಿಮ್ಮ ಹಣವನ್ನು ಉಳಿಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮನಸ್ಥಿತಿಗಾಗಿ ಅಲ್ಲ, ನಿಜವಾದ ಅಗತ್ಯಕ್ಕಾಗಿ ಖರ್ಚು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಬೇಡದ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ಅನಗತ್ಯ ಸಮಸ್ಯೆಗಳು ಉದ್ಭವವಾಗಲಿದೆ. ಹಣಕಾಸಿನ ಸಮಸ್ಯೆ ಭರ್ಜರಿಯಾಗಿ ಎದುರಾಗಲಿದೆ. ಹಾಗಾಗಿ ಆದಷ್ಟು ಕಡಿಮೆ ಮಾಡಿ ತಿಂಗಳು ಅನಗತ್ಯ ಖರ್ಚುಗಳಿಂದ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಕೆರಿಯರ್ ಮತ್ತು ನಿಮ್ಮ ಜಾಬ್ ಬಗ್ಗೆ ಹೇಳೋದಾದರೆ, ತುಲಾರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ತಿಂಗಳ ಮಧ್ಯದಿಂದನೇ ಶುರು. ಮನೆಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯಬಹುದು. ನೀವು ಇನ್ನೂ ನಿಮ್ಮ ಮನಸ್ಸನ್ನು ಕೆಲಸವನ್ನು ಮಾಡುತ್ತಿದ್ದೀರಿ, ಆದರೆ ಮಾನಸಿಕವಾಗಿ ಕೌಟುಂಬಿಕ ಅಗತ್ಯಗಳು, ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಒತ್ತಡದ ಬಗ್ಗೆ ಯೋಚಿಸಬಹುದು. ನೀವು
ನಿಮ್ಮಲ್ಲಿ ಕೆಲವರು ರಜೆ ತೆಗೆದುಕೊಳ್ಳಲು, ಮನೆಯಿಂದಲೇ ಕೆಲಸ ಮಾಡಲು ಅಥವಾ ದಿನಚರಿಯನ್ನು ಬದಲಾಯಿಸಲು ಬಯಸಬಹುದು ಸ್ನೇಹಿತರೆ. 6ನೇ ಮನೆಯಲ್ಲಿರುವಂತಹ ಶನಿ ಸ್ಥಿರ ಪ್ರಗತಿಯನ್ನು ಬೆಂಬಲಿಸುತ್ತಾರೆ. ನೀವು ಆಯಾಸವನ್ನು ಅನುಭವಿಸಿದರೂ ಒತ್ತಡವನ್ನು ನಿಭಾಯಿಸುವಂತಹ ನಿಮ್ಮ ಸಾಮರ್ಥ್ಯ ಸುಧಾರಿಸುತ್ತದೆ. ಈ ತಿಂಗಳು ನಾಟಕೀಯ ವೃತ್ತಿ ಜೀವನದ ಜಿಗಿತಗಳಿಗೆಲ್ಲ, ಇದು ದಿನಚರಿ ಮತ್ತು ಸ್ಥಿರತೆಯನ್ನು ಬಲಪಡಿಸುವುದಕ್ಕಾಗಿ. ನಿಮ್ಮಲ್ಲಿ ಕೆಲವರು ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು, ಆದರೆ ಮೊದಲಿಗೆ ಅದು ತುಂಬ ಹೆಚ್ಚು ಎಂದು ನಿಮಗೆ ಅನಿಸಬಹುದು. ಶಿಸ್ತಿನಿಂದ ನೀವು ಅದನ್ನು ನಿಭಾಯಿಸುತ್ತೀರಿ. ಒತ್ತಡವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ. ನಿಮ್ಮ ದಿನಚರಿ ಸ್ಥಿರವಾದಾಗ ಕೆಲಸವು ಸುಗಮವಾಗುತ್ತದೆ ಸ್ನೇಹಿತರೆ. ಇನ್ನು ನಿಮ್ಮ ಕೆಲಸವು ಸಂವಹನ ಮತ್ತು ಸಮನ್ವಯವನ್ನು ಒಳಗೊಂಡಿರಬಹುದು. ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಭಾಗವಹಿಸಬಹುದು, ಕರೆಗಳನ್ನು ನಿಭಾಯಿಸಬಹುದು ಅಥವಾ ಕೆಲಸಕ್ಕೆ ಸ್ಥಳೀಯವಾಗಿ ಪ್ರಯಾಣಿಸಬಹುದು. ನೀವು ಮಾರಾಟ, ಮಾರ್ಕೆಟಿಂಗ್, ಶಿಕ್ಷಣ, IT ಬೆಂಬಲ, ಕ್ಲೈಂಟ್ ಸಮನ್ವಯ ಮತ್ತು ನಿರ್ವಹಣೆಯಲ್ಲಿದ್ದರೆ ನೀವು ಬ್ಯುಸಿಯಾಗಿರುತ್ತೀರಿ, ಆದರೆ ಉತ್ಪಾದಕರಾಗುತ್ತೀರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತುಲಾ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು. ಇನ್ನು ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧಗಳು ಸ್ನೇಹಿತರೆ ಭಾವನಾತ್ಮಕವಾಗಿ ಪ್ರಮುಖವಾಗಿರುತ್ತವೆ. ನೀವು ಕುಟುಂಬದಿಂದ ಹೆಚ್ಚು ಉಷ್ಣತೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಬಯಸಬಹುದು. ಒಂದು ವೇಳೆ ಅದು ಸಿಗದಿದ್ದರೆ ನೀವು ಮೌನವಾಗಬಹುದು ಅಥವಾ ಆಂತರಿಕವಾಗಿ ಅಸಮಾಧಾನಗೊಳ್ಳಬಹುದು. ಜನವರಿ 17ರ ನಂತರ 4ನೇ ಮನೆಗೆ ಬರುವ ಕುಜ ಮನೆಯಲ್ಲಿ ಕೋಪವನ್ನು ಉಂಟು ಮಾಡಬಹುದು. ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸಬಹುದು. ಆದ್ದರಿಂದ ತಾಯಿ ಕುಟುಂಬದೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸಿ ಮತ್ತು ತಕ್ಷಣ ಪ್ರತಿಕ್ರಿಯಿಸಬೇಡಿ. ಪ್ರೀತಿಯ ವಿಷಯಗಳಲ್ಲಿ 5ನೇ ಮನೆಯಲ್ಲಿರುವ ರಾಹು ತೀವ್ರತೆಯನ್ನು ಸೃಷ್ಟಿಸುತ್ತಾರೆ. ಬಲವಾದ ಆಕರ್ಷಣೆ, ಬಲವಾದ ನಿರೀಕ್ಷೆಗಳು ಮತ್ತು ಕೆಲವೊಮ್ಮೆ ಗೊಂದಲ. ನೀವು ಸಂಬಂಧದಲ್ಲಿದ್ದರೆ ಸಂವಹನವನ್ನು ಸ್ಪಷ್ಟವಾಗಿಡಿ. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಥವಾ ಮನೆ ಆಸ್ತಿಗೆ ಸಂಬಂಧಿಸಿದ ಸುದ್ದಿಗಳನ್ನು ಕೂಡ ಪಡೆಯಬಹುದು ಸ್ನೇಹಿತರೆ. ಮನೆಯಲ್ಲಿ ಶಾಂತಿಯೇ ಈ ತಿಂಗಳು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿರುತ್ತದೆ. ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಸ್ನೇಹಿತರೆ. ಸಂತಾನ ಬಗ್ಗೆ ಇದೆ, ಮದುವೆ ಯೋಗ ಕೂಡ ಇದೆ ಸ್ನೇಹಿತರೆ. ಆದಷ್ಟು ದುಡುಕಿನ ಮಾತು ಒಳಿತಲ್ಲ, ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ ಯಾವುದೇ ಮನಸ್ತಾಪಗಳಿದ್ರು ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾ ರಾಶಿಯವರು ಅನ್ನೋದಾದರೆ, ದಿನಚರಿಯನ್ನು ಪಾಲಿಸಿದರೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ. ವಾಹನವನ್ನು ಖರೀದಿ ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇಲ್ಲ. ವಾಹನವನ್ನು ತಡರಾತ್ರಿಯಲ್ಲಿ ಇರುವವರು ಸ್ನೇಹಿತರೆ ತುಲಾ ರಾಶಿಯವರು ಯಾವುದು 2 ವೀಲರ್ ಆಗಲಿ, 3 ವೀಲರ್ ಆಗಲಿ, 4 ವೀಲರ್ ಆಗಲಿ ಯಾರ ಹತ್ರ ಇದೆಯೇ ಅವ್ರ ಹತ್ರ ತಡರಾತ್ರಿಯಲ್ಲಿ ವಾಹನವನ್ನು ಚಲಾಯಿಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಸೊ ಹಾಗಾಗಿ ಅಮಾವಾಸ್ಯೆಯಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿ. 6ನೇ ಮನೆಯಲ್ಲಿರುವ ಶನಿ ಚೇತರಿಸಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಎದುರಿಸಲು ಸಹಾಯವನ್ನು ಮಾಡುತ್ತಾರೆ, ಆದರೆ ನೀವು ಶಿಸ್ತನ್ನು ಅನುಸರಿಸಿದರೆ ಮಾತ್ರ. ಒತ್ತಡವು ಜೀರ್ಣಕ್ರಿಯೆ, ನಿದ್ರೆ, ಮೈಕೈ ನೋವಿನ ಮೇಲೆ ಪರಿಣಾಮ ಬೀರಬಹುದು. ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಊಟದ ಸಮಯ, ಮಲಗುವ ಸಮಯವನ್ನು ನಿಗದಿಪಡಿಸಿ. ನಿಮ್ಮ ಶಕ್ತಿ ಸ್ಥಿರವಾಗಿರುತ್ತದೆ. ಇನ್ನು ಸಣ್ಣ ಪುಟ್ಟ ಜ್ವರ, ಶೀತ, ಕೆಮ್ಮು, ನೆಗಡಿ ಬಂದಿದ್ದಲ್ಲಿ ಸ್ನೇಹಿತರೆ ವೈದ್ಯರನ್ನು ಭೇಟಿಯಾಗಿ. ಆದಷ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾವುದೇ ಸಮಸ್ಯೆಗಳು ಬಂದರೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಎದುರಿಸುವ ಮನೋಭಾವ ನಿಮ್ಮ ಮೇಲೆ ಇರಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಅದೇ ರೀತಿ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಅಮಾವಾಸ್ಯೆಯ ದಿನದಿಂದ ಸ್ನೇಹಿತರೆ ವ್ಯಾಪಾರ ಮಾಲೀಕರು ಸಂವಹನ ಮತ್ತು ನೆಟ್ವರ್ಕಿಂಗ್ಗೆ ಮೂಲಕ ಉತ್ತಮ ಪ್ರತಿಕ್ರಿಯೆಯನ್ನು ಕಾಣಬಹುದು. ಮಾರ್ಕೆಟಿಂಗ್, ಪ್ರಚಾರ ಮತ್ತು ಸ್ಥಳೀಯ ಸಂಪರ್ಕಗಳು ಫಲಿತಾಂಶಗಳನ್ನು ತರುತ್ತದೆ. ಸ್ನೇಹಿತರೆ ನಿಮ್ಮ ಗಮನವು ಆಂತರಿಕ ನಿರ್ವಹಣೆ ಮತ್ತು ಸ್ಥಿರತೆಯತ್ತ ಬದಲಾಗುತ್ತದೆ. ಅಪಾಯಕಾರಿ ಊಹಾಪೋಹಗಳನ್ನು ಆದಷ್ಟು ತಪ್ಪಿಸಿ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಇದು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ಅಪಾಯಕಾರಿ ವಿಸ್ತರಣೆಯನ್ನು ತಪ್ಪಿಸಿ ಮತ್ತು ಸುಗಮ ವಿತರಣೆ ಹಾಗೂ ಗ್ರಾಹಕರ ತೃಪ್ತಿಯತ್ತ ಗಮನ ಹರಿಸುವುದು ಬಹಳ ಮುಖ್ಯವಾಗುತ್ತದೆ. ಮೊದಲು ವ್ಯವಸ್ಥೆಯನ್ನು ಅಂದರೆ ಸಿಸ್ಟಮನ್ನು ಸುಧಾರಿಸಿ, ನಂತರ ವಿಸ್ತರಣೆ ಬಗ್ಗೆ ಯೋಚಿಸಿ. ಆದಷ್ಟು ಯಾವುದೇ ನಿರ್ಧಾರಗಳನ್ನು ನಿಮ್ಮ ಅಂತಿಮ ನಿರ್ಧಾರವಾಗಲಿ ಸ್ನೇಹಿತರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಒಳಿತಾಗಲಿದೆ.
ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಶಾಂತ ವಾತಾವರಣ ಉತ್ತಮ ಫಲಿತಾಂಶವನ್ನು ನೀಡಲಿದೆ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದ ಕಡೆ ಇನ್ನು ಸ್ಕ್ರೀನ್ ಸಮಯ ಜಾಸ್ತಿ ಆಗಿರುವ ಕಾರಣ ಅಧ್ಯಯನದ ಕಡೆ ಓದುವ ಆಸಕ್ತಿ ನಿಮಗಿರುವುದಿಲ್ಲ ಮತ್ತು ಪುನರಾವರ್ತನೆ ಪರಿಕಲ್ಪನೆ ಸ್ಪಷ್ಟತೆಗೆ ಇದು ಉತ್ತಮ ತಿಂಗಳು. ಸಕ್ರಿಯ ಮನಸ್ಸಿನ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಗಮನ ಕಳೆದುಕೊಳ್ಳಬಹುದು. ಹಾಗಾಗಿ ಸ್ವಲ್ಪ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ, ಚೆನ್ನಾಗಿ ನಿದ್ರೆಯನ್ನು ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ತಿಂಗಳ ಮಧ್ಯದ ನಂತರ ಅಧ್ಯಯನದ ವಾತಾವರಣವು ಶಾಂತವಾಗಿದ್ದರೆ ಏಕಾಗ್ರತೆ ಸುಧಾರಿಸುತ್ತದೆ. ಒಂದು ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಅಧ್ಯಯನವನ್ನು ಮಾಡಿ. ಏಕಾಗ್ರತೆ ಕಡಿಮೆಯಾಗಿದ್ದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸಿ. ಆದಷ್ಟು 108 ಬಾರಿ, ಕನಿಷ್ಠ 11 ಬಾರಿ, ಸ್ನೇಹಿತರೆ 21 ಬಾರಿ ಹೇಳುವುದು ಬಹಳ ಮುಖ್ಯ. ಹನುಮಾನ್ ಚಾಲಿಸವನ್ನು ಓದುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ. ಹಾಗಾಗಿ ಸ್ನೇಹಿತರೆ, ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅನ್ನೋದನ್ನ ಮರಿಬೇಡಿ. ಇನ್ನು ಅದೇ ರೀತಿ ನಿಮಗೆ ಈ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಯೋಗ ಇದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತುಲಾರಾಶಿಯವರಿಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಗಮನಿಸಬೇಕಾದ ಪ್ರಮುಖ ದಿನಾಂಕಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇದು ಗ್ರಹಗಳ ಸಂಚಾರದ ಸಮಯ, ಆದಷ್ಟು ಎಚ್ಚರಿಕೆ ಇರಲಿ ಸ್ನೇಹಿತರೆ. ಮೊದಲನೇದಾಗಿ ಜನವರಿ 16ನೇ ತಾರೀಕು, ಜನವರಿ 17ನೇ ತಾರೀಕು, ಜನವರಿ 18ನೇ ತಾರೀಕು. ಜನವರಿ 16ನೇ ತಾರೀಕು ಪೂಜಾ 4ನೇ ಮನೆಗೆ. ಕೋಪವನ್ನು ತಪ್ಪಿಸಿ, ಮನೆಯಲ್ಲಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ ಗ್ರಹಗಳು. ಇನ್ನು ಜನವರಿ 17ನೇ ತಾರೀಕು ಬುಧ 4ನೇ ಮನೆಗೆ ಸಂಬಂಧಿಸಿದ ಮಾತುಕತೆಗಳು, ನಿರ್ಧಾರಗಳು, ಕಾಗದ ಪತ್ರಗಳು ಹೆಚ್ಚಾಗಬಹುದು, ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ಇನ್ನು ಜನವರಿ 18ನೇ ತಾರೀಕು ಸೂರ್ಯ 4ನೇ ಮನೆಗೆ. ಗಮನವು ಮನೆ, ಕುಟುಂಬ, ಆಂತರಿಕ ಶಾಂತಿಯತ್ತ ಬದಲಾಗುತ್ತದೆ. ಜನವರಿ 18ನೇ ತಾರೀಕು ಅಮಾವಾಸ್ಯೆಯ ದಿನದಿಂದ ಶುಕ್ರ 4ನೇ ಮನೆಗೆ. ಸೌಕರ್ಯ, ಮನೆಯಲ್ಲಿ ಸಾಮರಸ್ಯ, ಭಾವನಾತ್ಮಕ ಮೃದುತ್ವ ಹೆಚ್ಚಾಗುತ್ತದೆ ಸ್ನೇಹಿತರೆ. ಎಲ್ಲದಕ್ಕೂ ಕೂಡ ಒಂದು ಸಮಯ ಇದ್ದೇ ಇರುತ್ತದೆ. ಅದು ಅದೃಷ್ಟವಾಗಲಿ ಸಮಸ್ಯೆಗಳಾಗಲಿ ಎದುರಾಗುವುದಕ್ಕೆ ಒಂದು ಟೈಮ್ ಅನ್ನೋದೇ ಇರುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಪರಿಹಾರವನ್ನು ಮಾಡಿ ಈ ತಿಂಗಳು ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ಸಮತೋಲನ ಮತ್ತು ಶಾಂತಿಗಾಗಿ ಪ್ರತಿದಿನ 11 ಬಾರಿ ಅಥವಾ 21 ಬಾರಿ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಉತ್ತಮ. ಶುಕ್ರವಾರದಂದು ಬಿಳಿ ಅಕ್ಕಿ, ಸಕ್ಕರೆ, ಮೊಸರು ದಾನ ಮಾಡಿ. ಅಗತ್ಯವಿರುವವರಿಗೆ, ಮಹಿಳೆಯರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಇನ್ನು ಶನಿವಾರದಂದು ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ, ಒಳಿತಾಗಲಿದೆ. ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಮತ್ತು ಶಾಂತವಾಗಿ ಇರಿಸಿ. ಕಸವನ್ನು ತೆಗೆದುಹಾಕುವುದು ಈ ತಿಂಗಳು ತುಂಬ ಪರಿಣಾಮಕಾರಿ. ತಡರಾತ್ರಿಯ ವಾಹನಗಳನ್ನು ಓಡಿಸುವುದನ್ನು ಕಡಿಮೆ ಮಾಡಿ, ಚಾಲನೆ ಮಾಡುವುದನ್ನು ಕಡಿಮೆ ಮಾಡಿ. ತಡರಾತ್ರಿಯ ವಾದ ವಿವಾದಗಳನ್ನು ತಪ್ಪಿಸಿ, ಸಾಧ್ಯವಾದಷ್ಟು ಬೇಗ ಮಲಗಿ. ಮನಸ್ಸಿನ ಶಾಂತಿಗಾಗಿ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಸ್ನೇಹಿತರೆ, ಒಳಿತಾಗಲಿದೆ. ಹೌದು, ಇದು ಭಾವನಾತ್ಮಕವಾಗಿ ಮರುಹೊಂದಿಸಲು ಮತ್ತು ನಿಮ್ಮ ದಿನಚರಿ ಮತ್ತು ಮನೆಯ ವಿಷಯಗಳನ್ನು ಸ್ಥಿರಗೊಳಿಸಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ. ಹಾಗಾಗಿ ತಿಂಗಳ ಮಧ್ಯದ ನಂತರ ನಿಮ್ಮ ಗಮನ ಒಳಮುಖವಾಗುವುದರಿಂದ ಮನೆ ಮತ್ತು ಭಾವನಾತ್ಮಕ ಭದ್ರತೆ ಆದ್ಯತೆಯಾಗುತ್ತದೆ ಅಂತಲೇ ಹೇಳ್ಬೋದು. ಆದಷ್ಟು ವೃತ್ತಿ ಜೀವನ ಸ್ಥಿರತೆವಾಗಿರುತ್ತದೆ. ಶಿಸ್ತು ಮತ್ತು ಸ್ಥಿರವಾದ ಪ್ರಯತ್ನದ ಮೂಲಕ ಪ್ರಗತಿ ಬರುತ್ತದೆ. ಖರ್ಚುಗಳನ್ನು ಕಡಿಮೆ ಮಾಡಿ ಸ್ನೇಹಿತರೆ, ಬಜೆಟ್ ಮುಖ್ಯವಾಗಿರುವ ಕಾರಣ. ಹಾಗಾಗಿ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಪರಿಹಾರವನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ತುಲಾರಾಶಿಯವರಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಇನ್ನೂ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶಿವನ ಆಶೀರ್ವಾದ ಇರಲಿ ಸ್ನೇಹಿತರೆ. ಶನಿದೇವರ ಕೃಪೆ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ, ಹೊಸ ಭವಿಷ್ಯದ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.